ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಆಮೇಲೆ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಗಾಡಿಯಲ್ಲಿ ಹೋಗಿದ್ದು, ಕಾರಲ್ಲಿ ಆಕ್ಸಿಡೆಂಟ್ ಆಗೈತೆ. ಅದ್ರ ಬಗ್ಗೆ ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಈ ನಮ್ಮ ಮನೆಗೊಂದು ಹೇಳೋದು, ಹೋಗೋ ಜಾಗದಲ್ಲಿ ಹಿಂಗಾದ್ರೆ ನಾವೇನು ನಂಬ್ಕೋಬೇಕು? ಇರೋ ಒಂದೊಂದು ಮಕ್ಕಳನ್ನ ಇಟ್ಕೊಂಡು ಕಾಣೆ ಆಗೋಗ್ಬಿಟ್ರು ಅಂದ್ರೆ ನಾವೇನು ಮಾಡ್ಬೇಕು ಸರ್? ದಯವಿಟ್ಟು ತಾಯಂದ್ರು ಮಕ್ಳುಗಳು ಎಲ್ಲಿ ಹೋಗ್ತಾರೆ ಅಂತ ನೋಡ್ಕೊಂಡು ಅವ್ರವ್ರ ಮಕ್ಕಳನ್ನ ಕಾಪಾಡ್ಕೊಂಡ್ರೆ ಸಾಕು. ನಮ್ಮಂಗೆ ಪಶು ಆಗೋದು ಬೇಡ ಸರ್. ನಿಮ್ಮ ಹುಡುಗನ ಹೆಸರೇನಮ್ಮ? ದುರ್ಗಾ ಪ್ರಸಾದ್. ಏನು ಓದ್ತಿದ್ದ? ಸೆಕೆಂಡ್ PUC ಆಗಿತ್ತು ಸರ್. ಅನಿವಾರ್ಯ ಓದೋಕ್ಕಾಗಲಿಲ್ಲ, ಡ್ಯೂಟಿಗೆ ಹೋಗ್ತಾ ಇದ್ರು. 2 ತಿಂಗಳು ಡ್ಯೂಟಿ ಮಾಡೋರೆ, ಕೈ ತಪ್ಪೋಯ್ತು ಜೀವ. ಇನ್ನು ನಾವು ಬೇಕು ಅಂದ್ರೆ ಅದು ನಮ್ಗೆ ಸಿಗಲ್ಲ. ಏನು ಮಾಡಬೇಕು? ಇರೋದು ಉಳಿಸ್ಕೊಳೋದ ಇಲ್ಲ ಇಲ್ದಿದ್ದ ನೋಡ್ರಿ, ತಂದೆ ಆದವ್ರು ಏಜ್ ಆಗೈತೆ, ಅವ್ರನ್ನ ಕಾಪಾಡ್ಕೊಳೋದ ಇಲ್ಲ ಇದು ಏನು ಮಾಡಬೇಕು? ಇರೋ ಒಂದೊಂದು ಮಕ್ಳು ಹಿಂಗೆ ಆಗೋಗ್ಬಿಟ್ರೆ ಎತ್ತು ತಾಯಿಂದ್ರಿಗೆ ಏನಾಗಬೇಕು? ದಯವಿಟ್ಟು ನಿಮ್ಮ ಮಕ್ಕಳು ಹೋದಾಗ ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರೆ ಅದೇ ನಮ್ಗೆ ಅಷ್ಟೇ. ನಿಮ್ಮ ಹೆಸರಮ್ಮ? ಮಂಜುಳಾ. ಅಂಕಲ್, ಯಾರು ನಿಮ್ಮ ಮಗ? ಯಾರು? ನಮ್ಮ ಹುಡುಗ ದುರ್ಗಾ ಪ್ರಸಾದ್. ಸ್ವಲ್ಪ ಜೋರಾಗಿ ಮಾತಾಡಿಯಾ? ದುರ್ಗಾ ಪ್ರಸಾದ್ ಅಂತ. ಹಾ. ನಿನ್ನೆ ಮನೆಯಲ್ಲಿ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಅಂತ 2 ವೀಲರ್ ಗಾಡಿ ಇದೆ. ಆ 2 ವೀಲರ್ ಗಾಡಿ ತಗೊಂಡೋದ. ಮತ್ತೆ ನಮಗೆ ರಾತ್ರಿ ವಿಷಯ ಗೊತ್ತಾಯ್ತು. ಯಾವ ದೇವಸ್ಥಾನಕ್ಕೆ ಹೋಗೋರು ಅನ್ನೋದು ಏನು ಗೊತ್ತಾಗ್ಲಿಲ್ಲ ನಮಗೆ. ರಾತ್ರಿ ಈ ವಿಷಯ ಗೊತ್ತಾಯ್ತು ನಮಗೆ. ಯಾರ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು? ಏನು ಹೇಳಿಲ್ಲ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ನಾವು ಅಲ್ಲಿಗೆ ಗೆಸ್ ಮಾಡ್ಕೊಂಡ್ವಿ, ಇವರು ಪಕ್ಕ ಮೂವರು ಹೋಗಿರ್ತಾರೆ ಅಂತ ನಾವು ಅನ್ಕೊಂಡ್ವಿ. ಯಾಕೆಂದ್ರೆ ಟೂ ವೀಲರಲ್ಲಿ ಅವ್ರು 3 ಓಡಾಡೋರು. ಅವ್ರು 3 ಅಂತ ನಾವು ಗೆಸ್ ಮಾಡ್ಕೊಂಡಿದ್ದೆ. ಇದು 5 ಜನ ಹೋಗಿರೋದು ನಮಗ್ ಗೊತ್ತಿಲ್ಲ. ಆ ಕಾರು ಯಾರ್ದು ಅನ್ನೋದು ಗೊತ್ತಿಲ್ಲ, ಕಾರಿನ ವಿಷಯನೇ ಗೊತ್ತಿಲ್ಲ ನಮ್ಗೆ. ನಮಗ್ 2 ವೀಲರ್ ಗಾಡಿ ಇತ್ತು. ಆ 2 ವೀಲರ್ ಗಾಡಿನೂ ಎಲ್ಲಿ ಬಿಟ್ಟವ್ರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಶೀಶ್ ಗಾಡಿ ಅಷ್ಟೇ ಸರ್ ನಮಗ್ ಗೊತ್ತಿರೋದು. ನಮ್ಮ ಹೆಸರು ಗುರುಶಂಕರ್. ಒಬ್ನೇ ಮಗನ? ಒಬ್ಬನೇ ಮಗ, 22 ವರ್ಷ. ಹೇಳಿ ಈ ತರ ಬಂದು ಹಿಂಗ್ ಮಾಡ್ಕೋತಾರ? ಕೇಳಿದಾಗ ಬಂದು ಎಲ್ಲಿ ಓದ್ತೀವಿ ಎಲ್ಲಿ ಬರ್ತೀವಿ ಅಂತ ಕರೆಕ್ಟ್. ಇನ್ನು ಮುಂದೆ ಮಕ್ಕಳು ಅಷ್ಟೇನೆ, ಯಾರ ಮಕ್ಕಳೇ ಆಗಲಿ ಮನೆ ಒಳಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು, ದಯವಿಟ್ಟು ನೀವು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನೀವು ಮನೆಗಿರೋ ತಂದೆ ತಾಯಿ ನೆಮ್ಮದಿ ಕೊಟ್ಬಿಟ್ಟು ನೀವು ಆಚೆ ಕಡೆ ಹೋಗಿ ಬನ್ರಿ. ದಯವಿಟ್ಟು ಕೇಳ್ದಿರ ಯಾರೋ ಮನೆ ಬಿಟ್ಟು ಹೋಗ್ಬೇಡ್ರಿ. ಮಕ್ಕಳಾದವರು ತಂದೆ ತಾಯಿ ಕೊಡೋ ನೋವುಗಳು ಒಳ್ಳೇದಾಗಲ್ಲ ಮಕ್ಕಳಿಗೂ. ನಿಮ್ಮ ಹೆಸರು ಅಂಕಲ್? ನಮ್ಮ ಹೆಸರು ಗುರುಶಂಕರ್ ಅಂತ, ಕೆಲವರು ಶಾಂತಕುಮಾರ್ ಅಂತಾರೆ. ಮನೆಯವ್ರ ಹೆಸರು? ನಮ್ಮ ಮನೆಯವ್ರ ಹೆಸರು ಮಂಜುಳಾ. ಓಕೆ.